ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಹಳ್ಳಿ ಪವರ್ ಶೋ ತುಂಬಾ ಅತ್ಯದ್ಭುತವಾಗಿ ಮೂಡಿಬಂತು. ಎಲ್ರಿಗೂ ಸಹ ತಿಳಿದೇ ಇದೆ, ನಿನ್ನೆ ಸಂಗೊಳ್ಳಿಯಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆದೇ ಬಿಡ್ತು. ಗ್ರ್ಯಾಂಡ್ ಫಿನಾಲೆಯಲ್ಲಿ ಹಾಗಾದರೆ ವಿನ್ನರ್ ಆಗಿದ್ದು ಯಾರು? ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ವಿನ್ನರ್ಸ್ ಪಟ್ಟವನ್ನು ತೆಗೆದುಕೊಂಡಿದ್ದು ಮತ್ತಾರು ಅಲ್ಲ, ಅವರೇ ರಗಡ್ ರಶ್ಮಿ ಅವರು. ರಗಡ್ ರಶ್ಮಿ ಅವರಿಗೆ ಬರೋಬ್ಬರಿ 10 ಲಕ್ಷ ರೂಪಾಯಿಗಳು ಸಿಕ್ಕಾಗಿದೆ. ಅವರು ಹೇಳ್ತಾರೆ ಸಂಗೊಳ್ಳಿ ಜನಕ್ಕೆ, ಇಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ, ನಾನೇ ಫಸ್ಟ್ ಬಂದಿದ್ದು ಇಲ್ಲಿಗೆ, ನಾನೇ ಗೆದ್ದಿದ್ದೀನಿ ಇಲ್ಲಿಗೆ ಅಂತ ಹೇಳ್ತಾರೆ. ಅದೇನೇ ನಾನು ನಿಮ್ಮ ರಗಡ್ ಪೈಲ್ವಾನ್ ರಶ್ಮಿ ಅಂತಲೂ ಕೂಡ ಅವರು ಹೇಳಿ ಸಂಗೊಳ್ಳಿ ಎಲ್ಲ ಮಂದಿಯನ್ನು ಖುಷಿಯನ್ನು ಕೂಡ ಪಡಿಸ್ತಾರೆ ಕೂಡ ಹೌದು. 2ನೇ ಸ್ಥಾನವನ್ನು ಘಾಟಿ ಗಾನವಿವಂತ ಅವರು ತೆಗೆದುಕೊಳ್ತಾರೆ. ಅವರಿಗೂ ಸಹ ಪ್ರೈಸ್ ಮನಿ ಇತ್ತು. ಪ್ರೈಸ್ ಮನಿ ಅವ್ರಿಗೂ ಸಹ ದೊರಕಿದೆ. ಅವ್ರಿಗೂ ಸಹ ಒಂದು ಶೀಲ್ಡನ್ನು ಸಹ ನೀಡಲಾಗಿದೆ. ಹಾಗೆಯೇ 3ನೇ ಸ್ಥಾನವನ್ನು ಸಖತ್ ಸೋನಿಯಾ ಅವರು ತೆಗೆದುಕೊಂಡಿದ್ದಾರೆ. ಅವ್ರಿಗೂ ಸಹ ಪ್ರೈಸ್ ಮನಿ ಇತ್ತು. 4ನೇ ಮತ್ತು 5ನೇ ಸ್ಥಾನವನ್ನು ಫರೀನ್ ಹಾಗೂ ಮೋನಿಶಾ ಅವರು ತೆಗೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಈ ಹಳ್ಳಿ ಪವರ್ ಶೋನಲ್ಲಿ ಅತ್ಯದ್ಭುತವಾಗಿ ಮೂಡಿಬಂದಿತ್ತು. ಈಗ ಗಾನವಿಯವರು ತುಂಬಾ ಒಳ್ಳೆಯ ಅಭಿಪ್ರಾಯದ ಜೊತೆಗೆ ಈ ಹಳ್ಳಿ ಪವರ್ ಶೋನ ಬಗ್ಗೆ ತುಂಬಾ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಏನೇ ಆಗಿದ್ರೂ ಸಹ ಇದೊಂದು ಟಾಸ್ಕ್ನ ಮಧ್ಯೆ ಇತ್ತು, ನಮ್ಮಿಬ್ಬರ ನಡುವೆ ವೈಯಕ್ತಿಕ ಯಾವುದೇ ರೀತಿಯಾದಂತಹ ಕೋಪ ಬೇಡ ಅಂತ ಹೇಳ್ತಾರೆ. ರಶ್ಮಿ ಸಹ ಅವರು ಸಹ ಹೇಳ್ತಾರೆ, ನನಗೆ ಗೆಲ್ಲಬೇಕು, ನಾನೇ ಗೆಲ್ಲಬೇಕು ಹಳ್ಳಿ ಪವರ್ ಅನ್ನೋದು ಮಾತ್ರ ನನ್ನ ದೃಷ್ಟಿ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳಿ ಇಬ್ಬರು ಸಹ ತಾವು ಏನು ರಗಡ್ ಆಗಿರೋ ಮಾತನ್ನು ಕೌಂಟರನ್ನು ಕೊಡ್ತಾ ಇದ್ರು ಎಲ್ಲವನ್ನು ಸಹ ಅಲ್ಲಿಗೆ ಬಿಟ್ಟು ಅವರು ಮುಂದಿನ ತಮ್ಮ ಜೀವನಕ್ಕೆ ವಾಪಸ್ ಆಗಿದ್ದಾರೆ ಕೂಡ ಹೌದು. ಈ ಫೈನಲ್ ಏನಿತ್ತು ಇದು ಹಳ್ಳಿ ಜನರ ವೋಟಿಂಗ್ ಹಾಗೇನೆ ಟಾಸ್ ಎರಡೂ ಕೂಡ ಕನ್ಸಿಡರ್ ಮಾಡಿ ಈ ವಿನ್ನರನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಥ್ಯಾಂಕ್ ಯು.